ಓಂ ಶಾಂತಿ. ಡೇಟ್ ಆಗಿದೆ 9/11/1972. ಅವೇಕ್ ಬಾಬ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ज्ञान सितारों का संबंध ज्ञान सूर्य और ज्ञान चंद्रमा के साथ. ಜ್ಞಾನ ಸಿತಾರೆ, ಜ್ಞಾನದ ನಕ್ಷತ್ರಗಳ ಸಂಬಂಧ ಜ್ಞಾನ ಸೂರ್ಯ ಮತ್ತು ಜ್ಞಾನ ಚಂದ್ರಮಾರ ಜೊತೆ ಅಂತ ಹೇಳ್ತಾರೆ ಬಾಬಾ. ಜ್ಞಾನ ಸಿತಾರೆ ಅಂತಂದರೆ ಯಾರು? ನನ್ನ ಆತ್ಮ. ಜ್ಞಾನ ಸೂರ್ಯ ಶಿವಬಾಬಾ, ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ. ಇವುಗಳ ಸಂಬಂಧ ಅಂತ ಹೇಳ್ತಾರೆ ಬಾಬಾ. स्मृति स्वरूप स्पष्ट सितारे सदैव अपने को दिव्य सितारा समझते हो. ಸ್ಮೃತಿ ಸ್ವರೂಪ ಸ್ಪಷ್ಟ ನಕ್ಷತ್ರಗಳು ಯಾವಾಗಲೂ ತಮ್ಮನ್ನು ತಾವು ದಿವ್ಯ ನಕ್ಷತ್ರ ಅಂತ ತಿಳ್ಕೊಂಡಿದ್ದೀರಿ ನೀವು. वर्तमान समय का श्रेष्ठ भाग्य बाप दादा के नैनों के सितारे और भविष्य जो प्राप्त होने वाली तकदीर बना रहे हो, उन श्रेष्ठ तकदीर के सितारे अपने को देखते हुए चलते हो. ವರ್ತಮಾನ ಸಮಯದ ಶ್ರೇಷ್ಠ ಭಾಗ್ಯ ಬಾಪ್ ದಾದಾರವರ ಕಣ್ಣಿನ ನಕ್ಷತ್ರಗಳು ನಾವು ಮತ್ತು ಭವಿಷ್ಯದ ಪ್ರಾಪ್ತಿ ಮಾಡಿಕೊಳ್ಳುವಂಥ ಭಾಗ್ಯವಂತರು ಮತ್ತು ಶ್ರೇಷ್ಠ ಭಾಗ್ಯವಂತ ನಕ್ಷತ್ರಗಳು ಅಂತ ತಮ್ಮನ್ನು ತಾವು ನೋಡ್ಕೊಳ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅಂದರೆ ನಿಮ್ಮನ್ನು ನೀವು ಆ ಥರ ತಿಳ್ಕೊಂಡಿದ್ದೀರೇನು? ನಾನು ಶ್ರೇಷ್ಠ ನಕ್ಷತ್ರ, ಪರಮಾತ್ಮನ ಕಣ್ಣಿನ ಕಣ್ಮನಿ, ಭವಿಷ್ಯದಲ್ಲಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಭಾಗ್ಯವಂತ, ಈ ಥರ ನೀವೆಲ್ಲ ಅಂದ್ಕೊಳ್ತೀರೇನು? ಸ್ಮೃತಿ ಇದೆಯೇನು ಅಂತ ಕೇಳ್ತಾರೆ ಬಾಬಾ. जब अपने को दिव्य सितारा नहीं समझते हो तो यह दोनों सितारे भी स्मृति में नहीं रहते. ತಮ್ಮನ್ನು ತಾವು ದಿವ್ಯ ನಕ್ಷತ್ರ ಅಂತ ತಿಳ್ಕೊಂಡಿಲ್ಲ ಅಂತಂದರೆ ಈ ಎರಡು ನಕ್ಷತ್ರಗಳು ಸ್ಮೃತಿನಲ್ಲಿ ಬರೋದಿಲ್ಲ. ಎರಡು ನಕ್ಷತ್ರಗಳು ಯಾವುವು? ಜ್ಞಾನ ಸೂರ್ಯ ಶಿವ ಬಾಬಾ ಮತ್ತು ಜ್ಞಾನ ಚಂದ್ರಮ ಬ್ರಹ್ಮ ಬಾಬಾ. तो अपने त्रिमूर्ति सितारा रूप को सदैव स्मृति में रखो. ಈ ಮೂರು ರೂಪದ ತ್ರಿಮೂರ್ತಿ ನಕ್ಷತ್ರಗಳ ರೂಪವನ್ನು ಯಾವಾಗಲೂ ಸ್ಮೃತಿನಲ್ಲಿ ಇಟ್ಕೊಳ್ಳಿ. ಜೈಸೆ ಸಿತಾರೋं का संबंध चंद्रमा और सूर्य के साथ है. ನಕ್ಷತ್ರಗಳ ಸಂಬಂಧ ಯಾರ ಜೊತೆ ಇರ್ತದೆ? ಚಂದ್ರ ಮತ್ತು ಸೂರ್ಯನ ಜೊತೆ ಇರ್ತದಲ್ಲ. गुप्त रूप में सूर्य के साथ रहता है और प्रत्यक्ष रूप में चंद्रमा के साथ रहता है. ನಕ್ಷತ್ರ ಯಾವಾಗ ಕಾಣಿಸ್ತದೆ? ನಮಗೆ ರಾತ್ರಿ ಕಾಣಿಸ್ತದಲ್ಲ. ಆ ನಕ್ಷತ್ರದ ಜೊತೆಗೆ ಇನ್ನು ಚಂದ್ರಮನೂ ಕಾಣಿಸ್ತಾನೆ, ಆದರೆ ಸೂರ್ಯ ಏನಿರ್ತಾನೆ? ಗುಪ್ತಾಗಿರ್ತಾನೆ. ಬಾಬಾ ಹೇಳ್ತಾರೆ, गुप्त रूप में सूर्य के साथ रहता है और प्रत्यक्ष रूप में चंद्रमा के साथ रहता है. ಗುಪ್ತ ರೂಪದಲ್ಲಿ ಅಂತಂದರೆ ಬ್ರಹ್ಮಾನ ತನದಲ್ಲಿ ಶಿವಬಾಬಾ ಬಂದು ಕೂತಿರ್ತಾರೆ, ಅದು ಗುಪ್ತ ರೂಪ ಇರ್ತದೆ. ಎದುರುಗಡೆ ಕಾಣಿಸೋರು ಯಾರು? ಬ್ರಹ್ಮ ಬಾಬಾ. ನಮ್ಮ ನಕ್ಷತ್ರ, ನಾನಾತ್ಮ ನಕ್ಷತ್ರನ ಸಂಬಂಧ ಈ ರೀತಿ ಆಗಿರ್ತದೆ. आप चैतन्य सितारों का संबंध भी प्रैक्टिकल रूप में किसके साथ रहा? ತಾವು ಚೈತನ್ಯ ನಕ್ಷತ್ರಗಳ ಸಂಬಂಧ ಪ್ರಾಕ್ಟಿಕಲ್ ರೂಪದಲ್ಲಿ ಯಾರ ಜೊತೆಗಿತ್ತು? ಚಂದ್ರಮಾಕೆ ಸಾತ್ ರಹನ. ಹೊರಗಡೆ ಕಾಣಿಸೋದು ಯಾರು? ಬ್ರಹ್ಮ ಬಾಬನ ಜೊತೆ ಇದ್ದೀವಿ ಅಂತ ಅರ್ಥ. ಅದು ಗುಪ್ತದಲ್ಲಿ ಯಾರಿರ್ತಾರೆ? ಇನ್ನು ಶಿವಬಾಬಾನೂ ಇರ್ತಾರೆ, ಅದು ಸೂರ್ಯ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಚಂದ್ರಮಾಕೆ ಸಾತ್ रहता है ना. ज्ञान सूर्य तो गुप्त ही है, लेकिन साकार रूप में प्रसिद्ध रूप में तो बड़ी माँ ही के साथ संबंध रहा ना. ಜ್ಞಾನ ಸೂರ್ಯ ಶಿವಬಾಬಾ ಗುಪ್ತ ಇರ್ತಾರೆ, ಆದರೆ ಸಾಕಾರ ರೂಪದಲ್ಲಿ ಪ್ರಸಿದ್ಧ ರೂಪದಲ್ಲಿ ಇರುವಂಥವ್ರು ಯಾರು? ಬಡೀಮಾ ಅಂದರೆ ಬ್ರಹ್ಮ ಬಾಬಾ ಜೊತೆಗೆ ಇರ್ತದೆ ಸಂಬಂಧ. तो अपने को सितारा समझते रहना है. ತಮ್ಮನ್ನು ತಾವು ನಕ್ಷತ್ರ ಅಂತ ತಿಳ್ಕೊಂಡಿರಬೇಕಾಗ್ತದೆ. जैसे सितारों का संबंध चंद्रमा और सूर्य के साथ रहता है, ಹೇಗೆ ನಕ್ಷತ್ರಗಳ ಸಂಬಂಧ ಚಂದ್ರ ಮತ್ತು ಸೂರ್ಯನ ಜೊತೆಗೆ ಇರ್ತದೆ, ऐसे सदा बाप दादा के साथ ही संबंध रहे. ಬಾಬಾ ಹೇಳ್ತಾರೆ, ಹೇಗೆ ನಕ್ಷತ್ರಗಳ ಸಂಬಂಧ ಚಂದ್ರ ಮತ್ತು ಸೂರ್ಯನ ಜೊತೆಗೆ ಇರ್ತದೋ ಹಾಗೆ ಯಾವಾಗಲೂ ಬಾಪ್ ದಾದಾರವರ ಜೊತೆ ಸಂಬಂಧ ಇರಬೇಕು ಅಂತ ಹೇಳ್ತಾರೆ ಬಾಬಾ. जैसे सितारे चमकते हैं वैसे ही अपने चमकते हुए ज्योति स्वरूप में सदैव स्थित रहना है. ಹೇಗೆ ನಕ್ಷತ್ರ ಹೊಳಿತದೋ ಹಾಗೆ ತಮ್ಮನ್ನು ತಾವು ಹೊಳೆಯುವಂಥ ಜ್ಯೋತಿ ಸ್ವರೂಪದಲ್ಲಿ
ಯಾವಾಗಲೂ ಸ್ಥಿತ ಇರಬೇಕು ಅಂತಾರೆ ಬಾಬಾ. ನಾನು ಆತ್ಮ ಜ್ಯೋತಿ ಸ್ವರೂಪ ಇದ್ದೀನಿ ಅನ್ನೋ ಅನುಭವದಲ್ಲಿ ಸ್ಥಿತ ಇರಬೇಕು. ಬಾಬಾ ಹೇಳ್ತಾರೆ, सितारे आपस में संगठन में रहते सदा एक दो के स्नेही और सहयोगी रहेंगे. ನಕ್ಷತ್ರಗಳು ಪರಸ್ಪರ ಹೆಂಗಿರ್ತಾವೆ? ಸಂಘಟನೆದಲ್ಲಿರ್ತಾವಲ್ಲ, ಆಕಾಶದಲ್ಲಿ ಕೂಡಿ. ಹಾಗೆ ನೀವು ಕೂಡ ಏನಿರಬೇಕು? ಸ್ನೇಹಿ ಮತ್ತು ಸಹಯೋಗಿ ಆಗಿರಬೇಕು. आप चैतन्य सितारों की यादगार यह सितारे हैं. ತಾವು ಚೈತನ್ಯ ಸಿತಾರೆ, ನಕ್ಷತ್ರಗಳು. ನಿಮ್ಮ ನೆನಪಿನ ಅರ್ಥನೇ ಅಲ್ಲಿ ನಕ್ಷತ್ರಗಳು ಬಹಳಷ್ಟು ಒತ್ತಟ್ಟಿಗೆ ಇರ್ತವೆ. ತೋ ಐಸೆ ಶ್ರೇಷ್ಠ ಸಿತಾರೆ ಬನೆ ಹೋ, ಇಂಥ ಶ್ರೇಷ್ಠವಾದ ನಕ್ಷತ್ರ ಆಗಿದ್ದೀರಾ. ಚೈತನ್ಯ ಅವರ ಚಿತ್ರ ಸಮಾನ ಹುಯೇ ಹೋ. ಬಾಬಾ ಹೇಳ್ತಾರೆ, ನೀವು ಚೈತನ್ಯ ಮತ್ತು ಚಿತ್ರ ಸಮಾನ ಆಗಿದ್ದೀರೇನು. अपने भिन्न भिन्न रूप के भिन्न भिन्न कर्तव्य के यादगार चित्र देखते समझते हो कि यह मुझ चैतन्य का ही चित्र है. ತಮ್ಮ ವಿವಿಧ ರೀತಿಯ, ವಿವಿಧ ರೂಪದ, ವಿವಿಧ ಕರ್ತವ್ಯದ ನೆನಪಿನಾರ್ಥವಾಗಿ ಏನು ಚಿತ್ರ ಮಾಡಿದಾರೋ ಅದು ನೀವೇ ಅಂತ ತಿಳ್ಕೊಂಡಿದ್ದೀರೇನು. ನಂದೇ ಇದು ಜಡಚಿತ್ರ, ನಾನು ಚೈತನ್ಯ ಏನಿದ್ದೀನಿ ನಂದೇ ಚಿತ್ರ ಅಂತ ತಿಳ್ಕೊಂಡಿದ್ದೀರೇನು. ಚೈತನ್ಯ और ಚಿತ್ರ में अंतर समाप्त हो गया है. ಚೈತನ್ಯ ಮತ್ತು ಚಿತ್ರ. ಚಿತ್ರ ಏನಿದೆ? ನಾನು ಲಕ್ಷ್ಮಿ. ಚಿತ್ರ ಅದೇ ಚೈತನ್ಯ ರೂಪದಲ್ಲಿ ಇದೆ ಏನು, ಅಥವಾ ಚೈತನ್ಯ ಮತ್ತು ಚಿತ್ರದಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಿದೆ ಏನು ಅಂತಂತಂದರೆ, ದೇವಿ ಹೆಂಗಿದ್ದಾಳೆ? ಸಂಪೂರ್ಣ ಖುಷಿ, ಹಸನ್ಮುಖಿ, ಶಕ್ತಿ ಸ್ವರೂಪಿಣಿದ್ದಾಳಲ್ಲ, ಅದೇ ಥರ ನಾನು ಇಲ್ಲಿ ಚೈತನ್ಯದಲ್ಲಿ ಇದ್ದೀನೇನು, ಅಥವಾ ಎರಡರಲ್ಲಿ ವ್ಯತ್ಯಾಸ ಇದೆಯೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಬಾ सितारे कब आपस में संकट में रहते एक दो के स्नेह और सहयोग दे दूर रहते हैं क्या. आप लोगों ने कब सम्मेलन नहीं किया है. ಬಾಬಾ ಹೇಳ್ತಾರೆ, ನಕ್ಷತ್ರಗಳು ದೂರದಿಂದ ನಮ್ಗೆ ಕಾಣಿಸ್ತಾವಲ್ಲ, ಹಿಂಗೆ ಕಾಣಿಸ್ತವೆ, ಎಲ್ಲ ಒಂದೇ ಕಡೆ ಇದಾವೆ ಅಂತ ಕಾಣಿಸ್ತಾವಲ್ಲ, ದೂರಿಲ್ಲ. ಹಾಗೆ ನೀವೂ ಕೂಡ ಏನಾದರೂ ಸಮ್ಮೇಳನ ಮಾಡ್ತಾರಲ್ಲ, ಮಾಡ್ತೀರಿ. ಸಂದೇಶ ದೇನೆಗೆ ಸಮ್ಮೇಳನ ತೋ ಬಹುತ್ ಕಿಯೇ ಹೇ. ಸಂದೇಶ ಕೊಡುವಂಥ ಸಮ್ಮೇಳನ ಬಹಳಷ್ಟು ಮಾಡಿದ್ದೀರಾ. ಬಾಕಿ ಕೌನ್ಸಾ ಸಮ್ಮೇಳನ ರಹಾ ಹುವಾ ಹೇ. ಇನ್ಯಾವ ಸಮ್ಮೇಳನ ಉಳಿದಿದೆ. ಜೋ ಅಂತಿಮ ಸಮ್ಮೇಳನ ಹೇ ಉಸ್ಕಾ ಉದ್ದೇಶ ಕ್ಯಾ ಹೇ. ಅಂತಿಮ ಸಮ್ಮೇಳನದ ಉದ್ದೇಶ ಏನು. ಸಮ್ಮೇಳನಕ್ಕೆ ಪೆಹಲೆ ಉದ್ದೇಶ ಸಭಿ ಕೋ ಸುನಾತೆ ಹೋನಾ. ಸಮ್ಮೇಳನ ಮಾಡೋದಕ್ಕಿಂತ ಮುಂಚೆನೇ ಆ ಸಮ್ಮೇಳನದ ಉದ್ದೇಶವನ್ನು ಎಲ್ಲರಿಗೂ ಹೇಳ್ತೀರಲ್ಲ. ತೋ ಅಂತಿಮ ಸಮ್ಮೇಳನ ಕಾ ಉದ್ದೇಶ ಸಭಿ ಕೋ ಸುನಾತೆ ಹೋನಾ. तो अंतिम सम्मेलन का उद्देश्य क्या है, उसकी डेट फिक्स की है. ಅಂತಿಮ ಸಮ್ಮೇಳನದ ಉದ್ದೇಶ, ಅದು ಡೇಟು ಫಿಕ್ಸ್ ಮಾಡಿದ್ದೀರೇನು. ಜೈಸೆ ಅವ್ರ ಸಮ್ಮೇಳನ ಕಿ ಡೇಟ್ ಫಿಕ್ಸ್ ಕರ್ತೆ ಹೋನಾ. ಹೇಗೆ ಬೇರೆ ಸಮ್ಮೇಳನದ ಡೇಟನ್ನು ಫಿಕ್ಸ್ ಮಾಡ್ತಿರಲ್ಲ, ಯಹ ಫಿಕ್ಸ್ ಕಿ ಹೇ, ಇದನ್ನು ಫಿಕ್ಸ್ ಮಾಡಿದ್ದೀರೇನು. ವಹ ಸಮ್ಮೇಳನ ತೋ ಸಭಿ ಕೋ ಮಿಲ್ ಕರ್ನಾ ಹೇ. ಆ ಸಮ್ಮೇಳನ ಅಂತೂ ಎಲ್ಲರೂ ಕೂಡಿ ಮಾಡಬೇಕು. आपके उस अंतिम सम्मेलन का चित्र है, जो चित्र है उसको ही प्रैक्टिकल में लाना है. ತಮ್ಮದೇ ಅದು ಅಂತಿಮ ಸಮ್ಮೇಳನದ ಚಿತ್ರ ಆಗಿದೆ, ಅದನ್ನು ಇವಾಗ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರಬೇಕು. ಸಭಿ ಕಾ ಸಹಯೋಗ, ಸಭಿ ಕಾ ಸ್ನೇಹ और सभी का एक स्थिति में स्थित रहने का चित्र भी यह है. ಬಾಬಾ ಹೇಳ್ತಾರೆ, ನಿಮ್ಮ ಆ ಸಮ್ಮೇಳನದಲ್ಲಿ ನೀವೆಲ್ಲ ಹೇಗಿರಬೇಕು ಅಂತಂದರೆ, ನಿಮ್ಮದು ಸಹಯೋಗ ಇರಬೇಕು, ಸ್ನೇಹ ಇರಬೇಕು, ಏಕರ ಸ್ಥಿತಿ ಇರಬೇಕು. ಆ ಸ್ಥಿತದಲ್ಲಿ ಸ್ಥಿತ ಆಗ್ತಕ್ಕಂಥ ಚಿತ್ರ ಇದೆ. ಜೈಸೆ ಗೋವರ್ಧನ್ पर्वत पर अंगुली दिखाते हैं तो अंगुली को बिल्कुल सीधा दिखाएंगे, अगर टेढ़ी बाकी होगी तो हिलती रहेगी. ಹೇಗೆ ಕೃಷ್ಣ ಗೋವರ್ಧನ ಗಿರಿಯನ್ನು ಎತ್ತಿದಾಗ ಎಲ್ಲರೂ ಒಂದೊಂದು ಬೆರಳನ್ನು ಹಿಡ್ಕೊಂಡು ಎತ್ತಿದ್ರಲ್ಲ, ಎಲ್ಲರ ಅಂಗುಲಿನೇ ಏನಿತ್ತು? ಸೀದಾನೇ ಇತ್ತು. ಒಂದಾದರೂ ಹಿಂಗೆ ವಂಕಾಗಿತ್ತೇನು? ವಂಕ ಎಲ್ಲರೂ ವಂಕ ಮಾಡಿದ್ರೆ ಏನಾಗ್ತದೆ? ಆ ಪರ್ವತ ಅಲಗಾಡ್ತದಲ್ಲ. ಸೀಧಾ और स्थित उसकी निशानी इस रूप में दिखाई है. ಸೀಧಾ ಇರೋದು, ಸ್ಥಿತ ಆಗಿರೋದು ಈ ನಿಶಾನೆ ರೂಪದಲ್ಲಿ ತೋರಿಸಿದ್ದಾರೆ. ऐसे ही अपने पुरुषार्थ को भी बिल्कुल ही सीधा रखना है. ಅದು ಯಾರು ಯಾದ್ಗಾರ? ಅದು ಕೂಡ ನಮ್ಮದೇ ಯಾದ್ಗಾರ ಅಂತಾರೆ ಬಾಬಾ. ಪುರುಷಾರ್ಥ ಹೆಂಗಿರಬೇಕು? ಸೀಧಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸೀಧಾ ಅಂದರೆ
ನಡು ನಡು ಮತ್ತೆ ಕಡಿಮೆ ಆಗೋದು, ಹೆಚ್ಚಾಗೋದು, ಕಡಿಮೆ ಆಗೋದು, ಠೇಡಿ ಆಗೋದು ಬೇಡ ಅಂತಾರೆ ಬಾಬಾ. ಸೀದಾ ಇರಬೇಕು. और स्थित उसकी निशानी इस रूप में दिखाई है। ऐसे ही अपने पुरुषार्थ को भी बिल्कुल ही सीधा रखना। बीच बीच में जो टेढ़ा बांका रास्ता हो जाता है, अर्थात बुद्धि यहाँ वहाँ भटक जाती है, वह समाप्त हो एक स्थिति में स्थित हो जाना। ಆ ಕಡೆ ಈ ಕಡೆ ಹೋಗಿಸ್ಬಿಡ್ರಿ, ಒಂದೇ ಕಡೆ ಒಂದೇ ರಸದಲ್ಲಿ ಸ್ಥಿತ ಆಗಿ ಅಂತಾರೆ ಬಾಬಾ. ऐसा पुरुषार्थ कर रहे हो, ಇಂಥ ಪುರುಷಾರ್ಥ ಮಾಡ್ತಾ ಇದ್ದೀರಾ. ಲೇಕಿನ್ ಅಪನೇ ಪುರುಷಾರ್ಥ ಸೆ ಸ್ವಯಂ ಸಂತುಷ್ಟ ಹೋ, ನಿಮ್ಮ ಪುರುಷಾರ್ಥದಿಂದ ನಿಮಗೆ ಖುಷಿ ಇದೆ ಏನು. ವಾ ಜೈಸೆ ಭಕ್ತೋं को कहते हो कि चाहना श्रेष्ठ है, लेकिन शक्तिहीन होने कारण जो चाहते हैं वह कर नहीं पाते हैं. ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ ಭಕ್ತರು, ಇಚ್ಛೆ ಏನೋ ಇದೆ ಅದು ಆಗ್ತಿಲ್ಲ, ಶಕ್ತಿಹೀನ ಆಗಿದೆ ಅಂತ ಈ ಥರ ನೀವು ಹಾಗೆ ಹೇಳ್ತೀರೇನು ಅಂತ ಕೇಳ್ತಾರೆ ಬಾಬಾ. ऐसे ही आप भी जो चाहते हो कि ऐसे श्रेष्ठ बने, चाहना श्रेष्ठ और पुरुषार्थ कम. ಇಲ್ಲಿನೂ ನೀವು ನಾನು ಲಕ್ಷ್ಮೀನಾರಾಯಣ ಥರ ಆಗಬೇಕು ಅಂತ ಇಚ್ಛೆ ಇದೆ, ಅದರ ಪುರುಷಾರ್ಥ ಏನಿದೆ ಕಡಿಮೆ ಇದೆ. लक्ष्य अपने संतुष्टता के आधार से दूर दिखाई दे तो उसको क्या कहा जाएगा. ಗುರಿ ಲಕ್ಷ್ಯ ಅಪನೇ ಸಂತುಷ್ಟತಾ ಕೆ ಆಧಾರ ಸೆ, ಗುರಿ ತಮ್ಮ ಸಂತುಷ್ಟತೆಯ ಆಧಾರದಿಂದ ದೂರ ಕಾಣಿಸ್ತಿದೆ ಅಂತಂದರೆ ಇದರ ಅರ್ಥ ಏನು, ಏನು ಹೇಳಬೇಕು. ಮಹಾನ್ ಜ್ಞಾನಿ, ನಿಮಗೆ ಮಹಾನ್ ಜ್ಞಾನಿ ಅಂತ ಹೇಳಬೇಕಾ. ಅಪನೇ ಕೋ ಸರ್ವಶಕ್ತಿವಾನ್ ಕಿ ಸಂತಾನ್ कहते हो, ತಮ್ಮನ್ನು ತಾವು ಸರ್ವಶಕ್ತಿವಾನ್ ಅಂತ ಹೇಳಕ್ಕೆ ಸಾಧ್ಯ ಏನು. ಲೇಕಿನ್ ಸಂತಾನ್ ಹೋನೆ ಕೆ ಬಾದ್ ಭಿ ಅಪನೆ ಮೇ ಶಕ್ತಿ ನಹಿ ಹೈ. ಪರಮಾತ್ಮನ ಸರ್ವಶಕ್ತಿವಾನ್ ಶುಭಾವನ್ ಸಂತಾನ್ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದಾಗ ನನ್ನಲ್ಲಿ ಶಕ್ತಿ ಇಲ್ಲೇನು. ಮನುಷ್ಯ ಜೋ ಚಾಹೆ ಸೋ ಕರ್ ಸಕ್ತಾ ಹೈ ಎಸೆ ಸಮಜ್ತೆ ಹೋನ. ಮನುಷ್ಯ ಅಂತಂದಾಗ ಆತ ಏನು ಇಚ್ಛೆ ಪಡ್ತಾನೋ ಅದನ್ನು ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೀರಲ್ಲ. तो आप भी मास्टर सर्वशक्तिवान के नाते ತಾವೂ ಕೂಡ ಮಾಸ್ಟರ್ ಸರ್ವನೇ ಶಕ್ತಿವಾನ್ ಸಂಬಂಧದಲ್ಲಿ जो आप 3 वर्ष की बात सोचते हो वह अभी नहीं कर सकते हो. 3 ವರ್ಷದ ಮಾತು ಬಗ್ಗೆ ಯೋಚನೆ ಮಾಡ್ತೀರಿ ಅಂತಂದರೆ ಅದು ಹೀಗೆ ಮಾಡೋಕ್ಕಾಗಲ್ಲೇನು. अपनी वह अंतिम स्टेज भी प्रैक्टिकल में नहीं ला सकते हो. ತಮ್ಮ ಅಂತಿಮ ಸ್ಥಿತಿ ಪ್ರಾಕ್ಟಿಕಲ್ನಲ್ಲಿ ತಗೊಂಡು ಬರೋಕ್ಕಾಗೋದಿಲ್ಲೇನು. कि अंतिम है इसलिए अंत में हो जाएगी, ಕೊನೆಗೆ ಮಾಡಿದ್ರಾಯಿತು ಅಂತ ಕೊನೆಗೆ ಆಗ್ತದೆ ಅಂತ ಏನಾರು ಅಂದ್ಕೊಂಡಿರೇನು. यह कब भी नहीं समझना कि अंतिम स्टेज का अर्थ यह है कि वह स्टेज अंत में ही जाएगी. ಬಾಬಾ ಹೇಳ್ತಾರೆ ಹಿಂಗೆ ತಿಳ್ಕೊಬೇಡ್ರಿ, ಆ ಸ್ಥಿತಿ ಕೊನೆಗೆ ಆಗ್ತೈತಿ ಅಂತ ಅರ್ಥ ಅಲ್ಲ. ಲೇಕಿನ್ ಅಭೀಸೆ, ಆದರೆ ಈಗಿಂದಾನೆ ಉಸ್ ಸಂಪೂರ್ಣ ಸ್ಟೇಜ್ ಕೋ ಜಬ್ ಪ್ರಾಕ್ಟಿಕಲ್ ಮೇಲೆ ಲಾತೆ ಜಾವೆಂಗೆ, ಆ ಸಂಪೂರ್ಣ ಸ್ಥಿತಿಯನ್ನು ಯಾವಾಗ ಪ್ರಾಕ್ಟಿಕಲ್ ತಗೊಂಡು ಬರ್ತೀರೋ ತಬ್ ಅಂತಿಮ ಸ್ಟೇಜ್ಕೋ ಅಂತ್ ಮೇ ಪಾ ಸಕೆಂಗೆ, ಅಂತಿಮ ಸ್ಥಿತಿಯನ್ನು ಅಂತ್ಯದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಗರ್ ಅಭಿ ಸೆ ಉಸ್ ಸ್ಟೇಜ್ಕೋ ಸಮೀಪ್ ನಹಿ ಲಾತೆ रहेंगे, ಒಂದು ವೇಳೆ ಆ ಸ್ಥಿತಿ ಹೀಗೆ ತಗೊಂಡು ಬರೋದಿಲ್ಲ ಅಂತಂದರೆ ದೂರ ಹಿ ರಹ ಜಾವೆಂಗೆ, ಆ ಸ್ಥಿತಿ ದೂರನೇ ಹೋಗ್ತಾ ಹೋಗ್ತದೆ. ಪಾನ ಸಕೆಂಗೆ, ಮಾಡೋಕ್ಕಾಗೋದಿಲ್ಲ, ಪಡ್ಕೊಳ್ಳಿಕ್ಕಾಗೋದಿಲ್ಲ. ಇಸ್ಲಿಯೇ ಅಬ್ ಪುರುಷಾರ್ಥ ಮೇ ಜಂಪ್ ಲಗಾವೋ, ಅದಕ್ಕಾಗಿ ಪುರುಷಾರ್ಥದಲ್ಲಿ ಜಂಪ್ ಮಾಡಿ. ಚಲ್ತೆ ಚಲ್ತೆ ಪುರುಷಾರ್ಥ ಕಿ ಪರ್ಸೆಂಟೇಜ್ ಮೇ ಕಮ್ಮಿ ಪಡ್ ಜಾತಿ ಹೈ, ಹೋಗ್ತಾ ಹೋಗ್ತಾ ಪುರುಷಾರ್ಥದ ಪರ್ಸೆಂಟೇಜ್ ಏನಾಗ್ತದೆ ಕಡಿಮೆ ಆಗ್ತದೆ. ಇಸ್ಲಿಯೇ आप पुरुषार्थ की स्टेज पर हो लेकिन स्टेज पर होते भी परसेंटेज को भरो. ಈಗ ಆದ್ದರಿಂದ ಪುರುಷಾರ್ಥದ ಸ್ಥಿತಿ ಮೇಲೆ ಸ್ಥಿತ ಬಾಬಾ ಹೇಳ್ತಾರೆ ಪರ್ಸೆಂಟೇಜ್ ಕೋ ಭರೋ, ಅದರಲ್ಲಿ ಪರ್ಸೆಂಟೇಜ್ ತುಂಬಿ. ಪರ್ಸೆಂಟೇಜ್ ಮೇ ಬಹುತ್ ಕಮ್ಮಿ ಹೈ, ಪರ್ಸೆಂಟೇಜಲ್ಲಿ ಬಹಳ ಕಡಿಮೆ ಇದೆ. जैसे मुख्य सब्जेक्ट याद की यात्रा जो है वह नंबरवार बना भी चुके हो, लेकिन स्टेज के साथ जो परसेंटेज होनी चाहिए वह अब कम है. ಅದಕ್ಕೆ ಮುಖ್ಯವಾದ ಸಬ್ಜೆಕ್ಟು ಏನು, ನೆನಪಿನ ಯಾತ್ರೆ, ಅದರಲ್ಲಿ ನಂಬರ್ವಾರ್ ಇದ್ದೀರಾ. ಲೇಕಿನ್ ಸ್ಟೇಜ್ ಕೆ ಸಾಥ್, ಸ್ಥಿತಿಯ ಜೊತೆಗೆ ಪರ್ಸೆಂಟೇಜ್ ಬೇಕಲ್ಲ ಅದು ಕಡಿಮೆ ಇದೆ. ಇಸ್ಲಿಯೇ जो प्रभाव दिखाई देना चाहिए वह कम दिखता है, ಏನು ಪ್ರಭಾವ ಆಗಬೇಕಾಗಿದೆಯೋ ಅದು ಕಡಿಮೆ ಇದೆ ಅಂತಾರೆ ಬಾಬಾ.
जब तक परसेंटेज नहीं बढ़ाई है तब तक प्रभाव फैल नहीं सकता. ಪಾಪ ಹೇಳ್ತಾರೆ, ಎಲ್ಲಿ ತನಕ ಪರ್ಸೆಂಟೇಜ್ ಹೆಚ್ಚಿಗೆ ಮಾಡೋದಿಲ್ವೋ ಅಲ್ಲಿ ತನಕ ಪ್ರಭಾವ ಫೇಲ್ ಆಗೋದಿಲ್ಲ. ಪರ್ಸೆಂಟೇಜ್ ಹೆಚ್ಚು ಮಾಡ್ಕೋತ ಹೋದ್ರಿ ಅಂತಂದರೆ ಪ್ರಭಾವ ಫೇಲ್ ಆಗೋದಿಲ್ಲ. ಫೈಲಾವ್ ಕೆ ಲಿಯೆ ಪರ್ಸೆಂಟೇಜ್ ಚಾಹಿಯೆ. ಎಲ್ಲ ಕಡೆ ಹರಡಿಸ್ಬೇಕು ಅಂತಂದರೆ ಶಕ್ತಿ ಬೇಕು, ಪರ್ಸೆಂಟೇಜ್ ಹೆಚ್ಚಬೇಕು. जैसे बल्ब होते हैं, लाइट तो सभी में होती है, लेकिन जितनी लाइट की परसेंटेज होगी इतनी ಜಾಸ್ತಿ फैलेगी. ಬಾಬಾ ಹೇಳ್ತಾರೆ, ಬಲ್ಬ್ ಅಂತೂ ಎಲ್ಲರಲ್ಲಿ ಇದೆ, ಅದರ ಪ್ರಕಾಶ ಹೆಚ್ಚು ಬೇಕು ಅಂತಂದರೆ ಪುರುಷಾರ್ಥದ ಪರ್ಸೆಂಟೇಜು ಕೂಡ ಏನಾಗಬೇಕಾಗ್ತದೆ, ಹೆಚ್ಚಾಗಬೇಕಾಗ್ತದೆ. ವಹ ಅಭಿ ನಹಿ ಹೇ, ಈಗ ಅದು ಇನ್ನೂ ಇಲ್ಲ. ಉಸ್ಕೋ ಬಢಾओ, ಅದನ್ನು ಹೆಚ್ಚಿಗೆ ಮಾಡಿ. ಸುನಾಯಾ ಥಾ ನಾ, एक है लाइट, दूसरी है सर्च लाइट, तीसरा है ಲೈಟ್ ಹೌಸ್. ಒಂದು ಲೈಟ್, ಇನ್ನೊಂದು ಸರ್ಚ್ ಲೈಟ್, ಇನ್ನೊಂದು ಲೈಟ್ ಹೌಸ್ ಅಂತ ಹೇಳ್ತಾರೆ ಬಾಬಾ. ಭಿನ್ನ ಸ್ಟೇಜಸ್ ಹೇ, 3 ಸ್ಟೇಜಸ್ಸು ಬೇರೆ ಬೇರೆ ಇದ್ದಾವೆ. लाइट तो बने हो लेकिन लाइट हाउस हो, चारों ओर अंधकार को दूर कर लाइट फैलाओ. ಬಾಬಾ ಹೇಳ್ತಾರೆ, ಲೈಟ್ ಅಂತೂ ಆಗಿದ್ದೀರಾ, ನಾನು ಆತ್ಮ ಪ್ರಕಾಶ ಅಂತಿದೆ, ಆದರೆ ಲೈಟ್ ಹೌಸ್ ಆಗಬೇಕು. 4 ಕಡೆ ಇರ್ತಕ್ಕಂಥ ಅಂಧಕಾರ ಹೋಗಬೇಕು, ಅದಕ್ಕೆ ಪ್ರಕಾಶ ದೂರ ದೂರ ಹೋಗಬೇಕು. सभी को इतनी रोशनी प्राप्त कराओ जो वह अपने आप को देख सके. सभी को इतनी रोशनी प्राप्त कराओ, ಎಲ್ಲರಿಗೂ ಇಷ್ಟು ಪ್ರಕಾಶ ಪ್ರಾಪ್ತಿ ಮಾಡಬೇಕು. ಆವಾಗ ಅವ್ರಿಗೆ ತಮ್ಮ ತಾವು ಏನು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಭಿ ತೋ ಅಪನೆ ಆಪ್ ಕೋ ಭಿ ದೇಖ್ ನಹಿ ಸಕ್ತೆ, ಈಗ ನೀವೇ ನೋಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಜೈಸೆ ಬಹುತ್ ಅಂಧಕಾರ ಹೋತಾ ಹೈ ತೋ ನ ಅಪನೆ ಕೋ ನ ದೂಸರೆ ಕೋ ದೇಖ್ ಸಕ್ತೆ ಹೈ. ಕತ್ಲಿತ್ತು ಅಂತಂದರೆ ನನ್ನನ್ನು ನಾನು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಬೇರೆಯವ್ರನ್ನೂ ನೋಡೋಕ್ಕಾಗೋದಿಲ್ಲ. जैसे दर्पण के आगे जो भी होता है उसको स्वयं का साक्षात्कार होता है. बाबा ಹೇಳ್ತಾರೆ, तो ऐसे लाइट हाउस बनो जो सभी अपने आप को देख सके. ನಾವೆಷ್ಟು ಪ್ರಕಾಶ ಆಗಬೇಕು ಅಂತಂದರೆ ಎಲ್ಲರೂ ತಮ್ಮನ್ನು ತಾವು ನೋಡ್ಕೊಳ್ಬೇಕು, ತಾವೇನಿದ್ದೀವಿ ಅಂತ. ಜೈಸೆ ದರ್ಪಣಕ್ಕೆ ಆಗೆ, ಹೇಗೆ ಕನ್ನಡಿಯ ಎದುರುಗಡೆ ನಿಂತಾಗ ನಮ್ಮದು ಪ್ರತ್ಯಕ್ಷತೆ ಆಗ್ತದಲ್ಲ, ನಮ್ಮ ದೇಹ ಕಾಣಿಸ್ಬಿಡ್ತದೆ. ಐಸೆ ದರ್ಪಣ ಬನೆ ಹೋ, ಅಂಥ ದರ್ಪಣ ನೀವಾಗಬೇಕು ಅಂತಾರೆ ಬಾಬಾ. ಈಗ ನಾನೇನಾಗಬೇಕು, ದರ್ಪಣ ಆಗಬೇಕು. ಹೆಂಗೆ ದರ್ಪಣ? ನನ್ನ ಆತ್ಮ ಸಂಪೂರ್ಣ ಪವಿತ್ರ ಪ್ರಕಾಶ ಇದ್ದೆ ಅಂತಂದರೆ ನನ್ನ ಎದುರುಗಡೆ ಅವ್ರು ಬಂದು ನಿಂತಾಗ ಅವ್ರಿಗೆ ತಾನು ಆತ್ಮ ಅನ್ನೋ ಅನುಭೂತಿ ಆಗಬೇಕು ಅಂತ ಅರ್ಥ. ಅಷ್ಟು ನಾನೇನಾಗಬೇಕು, ಲೈಟ್ ಹೌಸ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, दर्पण बने हो, अगर इतने सभी दर्पण बन अपना कर्तव्य करने शुरू कर दे तो क्या चारों ओर सर्वात्माओं को स्वयं का साक्षात्कार नहीं हो जाएगा. ಮಕ್ಕಳು ಇಷ್ಟು ಜನ ಇದ್ದೀರಾ, ನೀವೆಲ್ಲರೂ ಕನ್ನಡಿ ಆಗಿಬಿಟ್ರೆ ಇಡೀ ಜಗತ್ತು ಬಂದು ನಿಮ್ಮಲ್ಲಿ ಅವರು ತಮ್ಮನ್ನು ತಾವು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ತಾವೇನು ಅಂತ. ಎಲ್ಲ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗೋದಿಲ್ಲೇನು? ಜಬ್ ಕಿಸ್ಕೋ ಸಾಕ್ಷಾತ್ಕಾರ ಹೋ ಜಾತಾ ಹೈ तो उनके मुख से जय जय का नारा जरूर निकलता है. ಯಾವಾಗ ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗ್ಬಿಡ್ತದೋ ಆವಾಗ ಜೈ ಜೈಕಾರ ನಗಾರ ಬಾರ್ಸಕ್ಕೆ ಶುರು ಆಗ್ತದೆ. ಐಸೆ ದರ್ಪಣ ತೋ ಬನೆ ಹೋ, ಅಂಥ ಕನ್ನಡಿ ಆಗಿದ್ದೀರೇನು. ಸಾರೆ ದಿನ್ ಮೇ ಕಿತನೋ ಕೋ ಸ್ವಯಂ ಕಾ ಸಾಕ್ಷಾತ್ಕಾರ ಕರಾತೆ ಹೋ. ಬಾಬಾ ಕೇಳ್ತಾರೆ, ಇಡೀ ದಿನ ಎಷ್ಟು ಜನರಿಗೆ ನೀವು ಸಾಕ್ಷಾತ್ಕಾರ ಮಾಡಿಸ್ತೀರಾ? जो सामने आता है वह साक्षात्कार करता है. ಯಾರು ಎದುರುಗಡೆ ಬರ್ತಾರೆ ಅವ್ರಿಗೆ ಸಾಕ್ಷಾತ್ಕಾರ ಆಗ್ತದೇನು? ಅಗರ್ ದರ್ಪಣ पावरफुल न हो तो रियल रूप के बजाय और रूप दिखाई देता है. ನೀವು ಆತ್ಮ ದರ್ಪಣ ಪವರ್ಫುಲ್ ಆಗಿರಲಿಲ್ಲ ಅಂದರೆ ಅವ್ರಿಗೆ ಅವರ ನಿಜವಾದ ರೂಪದ ಬದಲಾಗಿ ಬೇರೆ ಕಾಣಿಸ್ತದೆ, ಅವ್ರಿಗೆ ಆತ್ಮ ಅಂತ ಕಾಣಿಸೋದಿಲ್ಲ ತಾವು. ಬಾಬಾ ಹೇಳ್ತಾರೆ, ಹೋಗಾ ಪತಲಾ ದಿಖಾಯಿ ಪಡೆಗಾ ಮೋಟಾ. ಬಾಬಾ ಹೆಂಗೆ ಹೇಳ್ತಾರೆ ಅಂತಂದರೆ, ನಾನು ಕನ್ನಡಿ ಅಷ್ಟು ಸ್ವಚ್ಛ ಆತ್ಮ ಆದರೆ ಅವ್ರು ನಮ್ಮ ಎದುರುಗಡೆ ಬಂದಾಗ ಅವ್ರಿಗೆ ಆತ್ಮಾನುಭೂತಿ ಆಗ್ತದೆ.
ನಾನು ಕನ್ನಡಿ ಮಸಕ್ ಕಾಣಿಸಿದೆ ಅಂತಂದರೆ ಬಾಬಾ ಹೇಳ್ತಾರೆ ಸೂಕ್ಷ್ಮ ರೂಪದ ಆತ್ಮ ಕಾಣಿಸೋದಿಲ್ಲ, ಮೋಟಾ ರೂಪದ ದೇಹ ಕಾಣಿಸ್ತದವ್ರಿಗೆ, ಅಂದರೆ ಅವರು ದೇಹಾಭಿಮಾನದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ अगर दर्पण पावरफुल न हो तो रियल रूप के बजाय और रूप दिखाई देता है, होगा पतला दिखाई पड़ेगा मोटा। तो ऐसे पावरफुल दर्पण बनो जो सभी को स्वयं का साक्षात्कार करा सको, अर्थात आप लोगों के सामने आते ही देह का भूल अपने देही रूप में स्थित हो जाए। ಅದಕ್ಕೆ ಬಾಬಾ ಹೇಳ್ತಾರೆ तो ऐसे पावरफुल दर्पण बनो, ಅದಕ್ಕಾಗಿ ಇಂಥ ಪವರ್ಫುಲ್ ದರ್ಪಣ ಆಗಿ ಎಲ್ಲರೂ ಸ್ವಯಂ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಅರ್ಥಾತ್ ತಾವು आप लोगों के सामने ತಮ್ಮ ಎದುರುಗಡೆ ಆತೆ ಹಿ ಬರೋದ್ರಗೇನೆ ದೇಹಕ್ಕೋ ಭೂಲ್ ದೇಹವನ್ನು ಮರೆತು ಅಪನೆ ದೇಹಿ ರೂಪೇ ಸ್ಥಿತ ಹೋ ಜಾओ, ತಮ್ಮ ದೇಹಿ ರೂಪದಲ್ಲಿ ಸ್ಥಿತ ಆಗಿ ವಾಸ್ತವಿಕ ಸರ್ವಿಸ್ ಅಥವಾ ಸರ್ವಿಸ್ ಕಿ ಸಫಲತಾ ಕಾ ರೂಪ್ ಯಹ ಹೇ. ಬಾಬಾ ಹೇಳ್ತಾರೆ ನಿಜವಾದ ಸರ್ವಿಸ್ ಅಥವಾ ಸರ್ವಿಸಿನ ಸಫಲತೆ ಅಂತಂದರೆ ಇದಾಗಿದೆ. ಅಚ್ಚಾ सदा सफलता मूर्त संस्कारों के मिलन का सम्मेलन करने वाले, अपने संपूर्ण स्थिति को समीप लाने वाले दिव्य सितारों को, बाप दादा के नयनों के सितारों को, तकदीर के सितारे को जगाने वालों को याद, प्यार और नमस्ते. नमस्ते नमस्ते बाबा. ओम शांति.